ಇಳಿಸ್ರಿ ಕೆಳಗ. ಯಾರು ನೋಡಿದ್ರೆ ಏನು ಅನ್ಕೋತಾರ? ಹಾಂ ಏನು ಅನ್ಕೋತಾರಂದ್ರೆ ಹೇಳ್ತೀನಿ ಹೊತ್ಕೊಂಡು ಅಡ್ಡಾಡಕತ್ತಾನಂತಾರ. ಹೊರಗಿದ್ದ ಎತ್ಕೊಂಡ್ ಮಂದಿ ಏನು ಅನ್ಕೊಳಕ್ಕಿಲ್ಲ. ನಂಗೆ ಅಸಹ್ಯ ಆಗತ್ತಪ್ಪ. ಅನ್ನೋರ್ದು ಏನು ಗಂಟು ಹೋತು. ನನ್ನ ಹೆಂಡತಿ ಕಾಲು ಸವಿಬಾರ್ದು ಅಂತೇಳಿ ನಾ ಹೊತ್ಕೊಂಡ್ ಬಂದೀನಿ. ಯಾರ್ದೇನು? ಅವರು ನಿಮ್ಮ ಮುಂದೆ ಅನ್ನಂಗಿಲ್ಲ. ನಾ ಹೊರಗೆ ಹೋಗಿರ್ತೀನಿಲ್ಲ, ಅವಾಗ ಅಂತಾರ ಗೊತ್ತೇನು? ಅವಾಗ ನೀ ಏನು ಹೇಳ್ಬೇಕು ಗೊತ್ತೇನ? ನಿಮ್ಮ ಗಂಡ್ರು ನಿಮ್ಮನ್ನ ಎತ್ಕೊಂಡು ಅಡ್ಡಾಡಿರಾಕಿಲ್ಲ, ಅದಕ್ಕೆ ನೀವು ನಾನು ನೋಡಿ ಹೊಟ್ಟೆ ಕಿಚ್ಚು ಪಡಾಕತ್ತೀರಿ ಅಂತ ಹೇಳ್ಬೇಕು. ಅವರು ನೀನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರ. ನಮ್ಮನ್ನು ನಮ್ಮ ಗಂಡ್ರು ಹಿಂಗೆ ಎತ್ಕೊಂಡು ಅಡ್ಡಾಡಂಗಿಲ್ಲಲ್ಲಪ್ಪ ಅಂತ ಹೊಟ್ಟೆ ಕಿಚ್ಚು ಪಡ್ತಾರ್ಲಿ. ಅದಕ್ಕೆ ಖುಷಿ ಪಡು ನೀ. ಇಂಥ ಮಂಡವಾದ ಮಾಡೋರಿಗೆ ಏನು ಮಾಡೋಕ್ಕಾಗಂಗಿಲ್ಲ. ಇಳಿಸ್ರಿ, ನಾ ಏನು ಸಣ್ಣ ಮಗುವನ? ನೀನು ನನಗೆ ಸಣ್ಣ ಮಗು, ನೀನು ಹೊಟ್ಟೆಗೆ ಒಂದು ಸಣ್ಣ ಮಗು ಐತಿ. ಬಿಸಿಲು ಭಾಳ ಇತ್ತು, ಅದಕ್ಕೆ ಎತ್ಕೊಂಡ್ ಬಂದೆ. ನೀ ಏನು ದೊಡ್ಡ ತಪ್ಪು ಮಾಡ್ದಂಗೆ ಮಾತಾಡ್ತೀಯಲ್ಲಿ. ಮನೆಗೆ ಬಂದಿರಿ, ಇಳಿಸ್ರಿ ಕೆಳಗ. ರಮಕ ಏನು ಮಾಡಕತ್ತಿ? ರೀ ಕೆಳಗೆ ಇಳಿಸ್ರಿ, ಅಕ್ಕ ಬಂದ್ಲು. ನಾ ಏನು ನೋಡಿಲ್ಲವ. ನಿಮ್ಮ ತಂಗಿ ಕಾಲು ನುಸಕತ್ತಿದ್ದು ಒಳವ ರೀನವ, ಅದಕ್ಕೆ ಎತ್ಕೊಂಡೇನಿ. ಇತ್ತ ಹೊಳಬಿ ಆತ ಯಾಕೆ ಹೊಳ ನಿಂತಿ? ಅಯ್ಯೋ ಇಳಿಸ್ರಿ ಕೆಳಗ. ನಾನು ಆಡ್ತಾರ ಮಟ್ಟಿ ಹೊತ್ನ್ಯಾಗ ಬಂದೇವ ಯವ್ವ. ನೀ ಬಂದಿದ್ದು ಚಲೋ ಆಯ್ತು ಬಿಡಾಕ. ಹೇಳಕ್ಕ. ಇರೇನವ ಬರುವಂಗೆ ಬಂದು ಮತ್ತು ಅದೇನ ಅಂತಾರಲ್ಲ ಶಿವಪೂಜೆಗೆ ಕರಡಿ ಬಿಟ್ಟಂಗೆ ಬಂದ್ಬಿಟ್ಲು. ಮತ್ತು ಹೊಳ್ಳಿ ನಾ ಬರ್ಬಾರ್ದಿತ್ತು ಅಂತ ಬಂದು ತಪ್ಪು ಮಾಡಿದ್ಲು. ಬಾ ಅಕ್ಕ ಕುಂದ್ರ ಬಾ. ಅವು ಬರ್ಲಿಲ್ಲನ? ಇಲ್ಲ ಆಕಿ ಅದು ಇದು ಇವನ ಅರ್ಜುನನ್ನು ಬಿಟ್ಟು ಬಂದಿವ. ಕೆಟ್ಟ ಉಡಾತನ ಮಾಡ್ತಾನೆ, ಬಿಸಿಲು ಒಂದು ಭಾಳ ಐತಿ. ಮತ್ತು ಇನ್ನು ಊರಿಗೆ ಹೊಂಟಿವಲ್ಲ, ಅದಕ್ಕೆ ಇನ್ನೊಂದಿಷ್ಟು ಸಾಮಾನು ಕಟ್ಟೋದಿತ್ತು. ಅದಕ್ಕೆ ಅವ್ನು ಕಟ್ಟಕತ್ತಿಲ್ಲ. ಅವ್ನು ಕರ್ಕೊಂಡು ಇನ್ನು ಬಿಸ್ಲಾಗ ಅವ್ನು ಕರ್ಕೊಂಡು ಬಂದಂದ್ರೆ ತಳ ಇಳಿಸಂತಾನ. ಬ್ಯಾಡ ಅಂತೇಳಿ ಬಿಟ್ಟು ಬಂದಿನಿ ನೋಡು ಅವ್ರನ್ನ. ಬಿಸ್ಲಾ ಬಂದ್ಯಾಕ ಪಾನಕ ಮಾಡ್ತೀನಿ ಕುಂದರು. ಪಾನಕ ಗಿನ್ಕ ಏನು ಬೇಡ, ನಿನ್ನ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದಿವ. ಅಕ್ಕ ತಂಗಿ ಆರಾಮ್ಸಿರಿ ಮಾತಾಡ್ಕೊರಿ, ನಾನು ಪಾನಕ ಮಾಡ್ಕೊಂಬರ್ತೀನಿ. ಅವ್ರಿ ನೀವು ಮಾಡ್ತೀರೇನ? ಸುಮ್ಮನೆ ನಾ ಎಲ್ಲ ಮಾಡ್ತೀನಂತ. ಆರಾಮ್ಸಿರಿ ಅಕ್ಕ ತಂಗಿ ಕುಂತ್ಕೊಂಡು ಮಾತು ಹೇಳ್ರಿ. ನಾ ಪಾನಕ ಮಾಡ್ಕೊಂಬರ್ತೀನಿ. ಯಾಕ ನಾ ಪಾನಕ ಚಲೋ ಮಾಡಂಗಿಲ್ಲ ಅಂತ ಏನಾರ ಅನ್ಸಕತ್ತ ನಿನಗೆ? ಹಂಗಲ್ಲ, ನಾನಿದ್ದು ನಿಮ್ಮ ಕೈಲೇ ಮಾಡ್ಸೋದ. ಯಾರು ಮಾಡಿದ್ರಿ ಏನು? ನೀವು ಸುಮ್ಮನೆ ಇರ್ರಿ. ಏನೋ ಒಂದಿಟ್ಟು ಉಪ್ಪರ ಜಾಸ್ತಿ ಇರ್ತೀನಿ ಹಾಕಿರ್ತೀನಿ, ಒಂದಿಟ್ಟು ಸಕ್ಕರೆನಾರ ಜಾಸ್ತಿ ಹಾಕಿರ್ತೀನಿ. ಅದನ್ನ ಒಂದಿಟ್ಟು ದೊಡ್ಡ ಗುಣ ತಗೊಂಡು ಸುಮ್ಮನೆ ಕುಡಿದು ಬಿಡ್ರಿ. ಯಾಟ ಹೌದಿಲ್ಲ? ಏನಂತ ಬೇರೆನವ ಗಂಡ ಹೆಂಡತಿ ಚಾಕ್ರಿ ಮಾಡೋದು ತಪ್ಪನವ. ನಿಮ್ಮ ತಂಗಿ ಹಿಂಗೆ ಹೇಳ್ತಾವ ಅವನು ಚಾಕ್ರಿ ಮಾಡಬಾರ್ದಂತ ನೋಡು. ಅದ್ರಾಗೇನು ತಪ್ಪೈತಿ? ಗಂಡಂದ ಹೆಂಡತಿ ಚಾಕ್ರಿ ಮಾಡ್ಬೇಕು, ಹೆಂಡತಿದ ಗಂಡ ಚಾಕ್ರಿ ಮಾಡ್ಬೇಕು. ನೋಡಿ ನಿಮ್ಮ ಅಕ್ಕನೇ ಹೇಳಕತ್ತಾಳ, ತಿಳ್ಕೊಂದಿತ್ತು. ದೊಡ್ಡವ್ರ ಮಾತು ಕೇಳ್ಬೇಕಲ್ಲಿ ರಾಮಿ. ಭಾಳ ಪುಣ್ಯ ಮಾಡಿಲ್ಲ ಇಂಥ ಗಂಡನ ಪಡೆಯಾಕ. ಖರೆ ಒಂದ್ರಕ್ಕ, ನನ್ನ ಕಾಲು ತಳಗಿಳಿಸಿದ್ರೆ ಸವಿತಾವು ಅಂತಂತಾರೆ ನೋಡು. ಬರೀ ಹಿಂಗೆ ಮಾಡ್ತಾರೆ, ಎಲ್ಲನೂ ತಾವ ಮಾಡಕ್ಕೆ ಬಿಡ್ಕೋತಾರೆ. ನಿಮ್ಮಿಬ್ಬರನ್ನ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ನನಗೆ. ರಾಮಕ್ಕ, ಇನ್ನು ನಾವು ಅತ್ತ ಹೋಗ್ತೀವಿ. ನಿಂದು ಕಾಳು ಕುಬ್ಸ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಮಾತಾಡೋಣ ಅಂತ ಬಂದೇವ. ಇದನ್ನ ತವ್ರ ಮನೆಯಾರ ಮಾಡ್ಬೇಕಾ ಕಾಳು ಕುಬ್ಸನ? ಇನ್ನು ಅಣ್ಣ ವೈನಿ ಯಾವಾಗ ಬರ್ತಾರೆ ಹೇಳಿ ನೋಡೋಣ. ದೂರ ಬರೋದಾರಿ, ಅದಕ್ಕೆ ನಾಳೆ ಕಾಳು ಕುಬ್ಸ ಮಾಡೋಣಂತ. ಅದಕ್ಕೆ ನಿನಗೆ ಹೇಳಿದ್ರಾತಂತ ಬಂದೇವ. ಹಂಗ ನಿನ್ನ ಹೆರಿಗೆ ಆಗೋ ಮಟ ಅವನ್ನ ಇಲ್ಲೇ ಇಟ್ಕೋ. ಒಬ್ಬಾಕಿಗೆ ನಿನಗೂ ಇನ್ನು ಮಾಡೋದೆಲ್ಲ ತ್ರಾಸಾಗುತ್ತೆ. ಇಲ್ಲಿ ಬಂದ್ಯಾ ನೀನು? ಓ ಅಕ್ಕ, ಬಾ ಅಕ್ಕ. ಇಲ್ಲಿ ಬಂದ್ಯಾ ಅಲ್ಲೇ? ಆ ಮನೆಗೆ ಹೋಗಿದ್ನ್ಯವ, ನೀನು ಕೂಡ ಮಾತಾಡಿದ್ರಾತಂತೇಳಿ. ನೀನು ಕರ್ಕೊಂಡ ರಾಮಕರ ಮನೆಗೆ ಬರಾಕಿದ್ದೆ, ನೀನೇ ಇಲ್ಲೇದಿ ಅನ್ಲ ಚಿಗೋ. ಅದಕ್ಕೆ ಇತ್ತಾಗ ಬಂದು ನೋಡು. ಅದಲ್ಲೇ ಮತ್ತೆ ಕಾಳು ಕುಬ್ಸ ಮಾಡೋದಿತ್ತಲ್ಲ, ಇನ್ನು ಹೋಗಿಂದ ಯಾರು ಮಾಡ್ತಾರೆ? ಅಣ್ಣ ಅಣ್ಣನ ಹೆಂಡತಿ ಯಾವಾಗ ಬಂದು ಈಕೆ ಕಾಳು ಕುಬ್ಸ ಮಾಡ್ತಾರೆ. ಅದಕ್ಕೆ ಮತ್ತು ಹಿಂಗವ ಅಂತ ಹೇಳಕ್ಕಂತ ಬಂದೆ. ಚಲೋ ಆಯ್ತು ಬಿಡು. ರಾಮಕ್ಕ, ಮಾವ ಇಲ್ಲ ಮನ್ಯಾಗ? ಇವ ಮನ್ಯಾಗ ಅದನೀವ. ನನಗೆ ರಾಮಕ್ಕಗ ಪಾನಕ ಮಾಡ್ಕೊಂಬರಕ್ಕೆ ಹೋಗ್ಯಾನ. ನೋಡುವ ರಾಮಕ್ಕ, ಪುಣ್ಯ ಮಾಡಿ ಬಿಡವ ಇಂಥ ಗಂಡನ ಪಡೆಯಾಕ. ನಮ್ಮ ಗೌಡನೂ ಐತಿ. ಅಡಿಗೆ ಮನೆ ಹಿಂಗೆ ತಿರುಗಿ ನೋಡಂಗಿಲ್ಲ ನೋಡು. ಹೊಂಡೆದನ್ನು ಒಂದು ಚರಿಗೆ ನೀರು ತೊಗೊಂಡು ಕುಡಿಯಂಗಿಲ್ಲ. ನಮ್ದು ಮಾಡ್ತಿತ್ತೆ ಪರವಕ್ಕ. ಹುಡುಗ ಹುಟ್ಟಿಂದ ಹಿಂಗತಿ ಹಡಂಗತಿ ಅಭಿಷಾನ್ ನೋಡಿ ನಮ್ಮ. ಮೊದ್ಲಿಕ್ಕೆಲ್ಲ ಮಾಡಿ ಮುಂದಿಡ್ತಾರವ. ಒಂದು ಕೂಸು ಹುಟ್ಟಿಂದ ನಮ್ಮನ್ನ ತಿರುಸತಿಕರ ನೋಡಂಗಿಲ್ಲ. ಒದರ್ತದ ಏನಾರ ಜೋರ ಮಾತಾಡೋ ನಾಯಿ ಒದರ್ತದಂತಾರ. ಹಂಗಲ್ಲಿ ಹೊಸ ಬೀಸಿದ್ದಾಗ ಆವಾಗ ರಾಣಿನಾಗಿರ್ತೀವ, ಹಿಂದೆಗಡೆ ನಾಯಿ ಕೆಟ್ಟ ಅಕ್ಕ ನೆಲ ಕುಂತಿಲ್ಲ, ಚಾಪಿ ತರ್ತೀನಿ ತಡಿ. ಅಯ್ಯವ ಹೇಳ ನಾಯಿನ ಬೀಗ್ರಲ್ಲ ಬೀಗ್ರಲ್ಲ ಸುಮ್ಮರು. ದಿನ ಮನೆ ಬರೋರಿಗೆ ಬೀಗ್ರ ಅನ್ನಂಗಿಲ್ಲ ತಂಗಿ. ಯಾವಾಗ ಬಂದಿರ್ತಲ್ಲ ಅವ್ರಿಗೆ ಚಾಪಿ ಹಾಯಿಸಿ ಕುಂದಿರ್ಸ್ಬೇಕು. ದಿನ ಬರುವವರಿಗೆ ಚಾಪಿ ಹಾಯಿಸಿ ಕುಂದಿರ್ಸ್ತಾರನು. ಪರವ ನೀನು ಬಂದ್ಬಿಟ್ಟೇನವ? ಬರ್ರಿ ನಾ ಮಹಾರಾಜರ. ಜೋರ್ದಾರ ಐತಾಪ ఏంటి ಚಾಕ್ರಿ ಮಾಡಬೇಕಲ್ವಾ? ಮಹಾರಾಣಿಯರು ಚಾಕ್ರಿ ಮಾಡ್ಲಿಕ್ಕಂದ್ರೆ ಮತ್ತು ನಾವು ಬದುಕಿವೇನ? ಮತ್ತೇನ ಮಲ್ಲಪ್ಪನ ಮಾಡಂಗಿಲ್ಲ ನೀನು ಚಾಕ್ರಿ? ನಿನ್ನ ಹೇಳು ನಮ್ಮ ಗೌಡ್ರಿಗೆ ಹಾಕು.
ನನಗೂ ಕುಂದಿರ್ಸಿ ಒಂದಿಟ್ಟು ಮಾಡ್ಯಾರ ಹಾಕ್ಲಿ. ಗೌಡ್ರಿಗೆ ಅಡಿಗೆ ಮನೆ ಬಾಕ್ಲಿ ಎತ್ತಾಗೈತೆ ಅನ್ನೋದು ಗೊತ್ತಿರಂಗಿಲ್ಲಪ್ಪ. ಎಲ್ಲರೂ ಹಂಗ ಅಂತಾರ. ಆದ್ರೆ ಯಾರು ಗಂಡನ ಕೈಲಿ ಚಾಕ್ರಿ ಮಾಡಿಸ್ಕೊಂಡಿ ಅಂತ ಮುಂದೆ ಹೇಳಂಗಿಲ್ಲ ಹೇಳವ. ನಾ ಯಾಕೆ ಸುಳ್ಳು ಹೇಳಿ ಮಾವ? ನಾನು ಎರಡೋ ವಾಟಿ ಮಾಡಿಬಿಟ್ನಲ್ಲ ಪಾಂಕ. ತಡಿ, ಇನ್ನೊಂದು ವಾಟಿ ಮಾಡ್ಕೊಂಬರ್ತೀನಿ. ಈಗ ಇದನ್ನ ರೇಣವ್ಗ ಪಾರ ಹೋಗಿ ಕೊಡ್ತೀನಿ. ಮಾವ ನಾ ಪಾನ್ಕ ಕುಡಿಯಂಗಿಲ್ಲ. ಚಲೋ ತಗ ಮಾಡೀನಿ ಬೇ, ಕುಡಿ. ಬ್ಯಾಡ್ರಿ, ಇನ್ನೂ ಹಾಲು ಕುಡಿತಾವಲ್ಲ ಮಕ್ಕಳು, ಕಕ್ಕೊಂತಾವ. ಅದಕ್ಕೆ ಇನ್ನೂ ಸಣ್ಣದಾವಲ್ಲ ಕೂಸು, ಪಾನ್ಕ ಅದು ಕುಡಿಬಾರ್ದು. ಹೌದನ? ತಗೋರಿ, ಕುಡಿ ಹಿಡ್ರಿ. ಏನವ ಗೌಡ್ಸೇನಿ, ಬೋಡ್ರ ಮನೆ ಬಾಕಿ ಬಂದಂಗಾತು, ದೂರ ಬಂದ್ಬಿಟ್ಟಿಲ್ವಿ? ನಿನ್ನ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದೆಪ್ಪ. ಮತ್ತು ನಾಳೆ ನಾವು ಊರಿಗೆ ಹೋಗ್ತೀವಿ, ನಮ್ಮ ಊರಿಗೆ. ಅದಕ್ಕೆ ಒಂದಿಟ್ಟು ಮಾತಾಡೋದಿತ್ತು ಬಂದೆ. ಹೇಳವ ಗೌಡ್ಸೇನಿ, ಏನು? ಮಾವ, ಇಟ್ಟು ದಿನ ನಾವಿದ್ವಿ, ಅವಾಗ ಏನೂ ಅನಿಸ್ತಿದ್ದಿಲ್ಲ. ಈಗ ನಾವು ಹೋದ್ವಿ ಅಂದ್ರೆ ಅತ್ತಿ ಮಾವ ಮತ್ತು ಅವ್ರಷ್ಟ ಹಾಕ್ಕಾರ ಮನೆ ಬಿಕೋ ಅಂತತೆ. ಅದಕ್ಕೆ ಮತ್ತು ನೀನು ರಾಮಕ್ಕ ಅಲ್ಲೇ ಮನೆಗೆ ಬಂದಿರ್ಬೇಕಿಲ್ಲ. ಹೇಳೇ ನೆನಪಿ ನಾನು ಬೇಡ ಅಂತೇಳಿ. ನಾವಿಬ್ರು ಗಣ ಇಲ್ಲೇ ಚಂದ ಅದೀವಿ, ಸಾಕು, ಇಲ್ಲೇ ಇರ್ತೀವಿ. ನನಗೆ ಯಾರ ಹಂಗನ್ಯಾಗೂ ಬದುಕಕ್ಕೆ ಇಷ್ಟ ಇಲ್ಲ ಪಾರವ. ನನಗೆ ಗೊತ್ತು ಮಾವ. ಆದ್ರೆ ನಾ ಏನಂತೀನಿ ಅಂದ್ರೆ, ನೀನು ದುಡಿಯಾಕ ಹೋಗು, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಈಗ ನೋಡು, ಈಗ ಅವಗೂ ವಯಸ್ಸಾಗೈತಿ, ಮಾವಗೂ ವಯಸ್ಸಾಗೈತಿ, ಅತ್ತಿಗೂ ವಯಸ್ಸಾಗೈತಿ. ಅವ್ರು ನೋಡ್ಕೊಳಕ್ಕೆ ಒಬ್ರು ಇರ್ಬೇಕು, ಹೌದಿಲ್ಲ? ನೋಡಪ್ಪ, ಹೊತ್ತು ಹಿಂಗೆ ಇರಂಗಿಲ್ಲ. ಏನು ತಿನ್ನಾರ ಹೆಚ್ಚು ಕಡಿಮೆ ಆತಂದ್ರೆ ನೋಡಾಕ ನಮ್ಮವ್ರು ಅಂತೇಳಿ ಒಬ್ರು ಇರ್ಬೇಕಲ್ಲ ಮಾವ. ಈಗ ನಾವು ಹೊಂಟ್ವಿ, ಈಗ ಯಾರೂ ಇಲ್ಲ ಅಂದ್ರೆ ಸರಿ ಅನಿಸ್ತತನ. ಅದಕ್ಕೆ ನೀನು ರಾಮಕ್ಕ ಮನ್ಯಾಗ ಬಂದಿರ್ರಿ. ಬ್ಯಾಡ ಬರವ, ಅವು ಮತ್ತೆ ಒಂದು ಹೋಗೊಂಬತ್ತಕ್ಕೆ ಹೋಗ್ಬೇಡವ. ನಾ ಬರೋದು ಹೋಗೋದು ಮಾಡ್ತಿರ್ತೀನಿ, ನಾ ನೋಡ್ಕೊಂಬರ್ತೀನಿ ಅಂತ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅವ್ರ ಬಗ್ಗೆ. ಅಲ್ಲೇ ಇದ್ದು ನೋಡ್ಕೊಳೋದ ಬೇರೆ ಮಾವ, ದೂರ ತೆಗೆದು ಹೋಗಿ ನೋಡ್ಕೊಂಬರೋದ ಬೇರೆ ಮಾವ. ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ. ಆಯ್ತು, ನೀನ ಅದು ಈಗ ಹೊಕ್ಕೆಲ್ಲ ದುಡ್ಕೊಂಡ ತಿನ್ನ, ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಮನೆಗೆ ಬಂದು ಅಲ್ಲೇ ಇರು, ರಾಮಕ್ಕನ ಕರ್ಕೊಂಡು. ಆಕೆಯು ಇನ್ನು ಹೊಟ್ಲೆ ಅದಳ, ಒಬ್ರು ನೋಡ್ಕೊಳಕ್ಕೆ ಬೇಕಾ. ಈಗ ಈಕಿರು ಏನೋ ಅಂತಾಳ ಬಿಡು, ಅವ್ರವನ್ನ ಇಲ್ಲೇ ಬಿಟ್ಟೋಕಿನಂತೆ. ಆಕೆ ಸಿಗೋಗ ಚಂದ ಕಾಣಂಗಿಲ್ಲ, ವಯಸ್ಸು ಬೇರೆ ಆಗ್ಯಾವು. ಆಕೆ ನೋಡ್ಕೊಳಕ ಒಬ್ರು ಬೇಕು ಅಂತದ್ರಾಗ ರಾಮಕ್ಕನ ಏನು ನೋಡ್ಕೊಂತಾಳ ಮಾವ ಆಕಿ. ಈಗ ನೀನು ಕೆಲ್ಸಕ್ಕೆ ಹೋಗಿರ್ತೀಯಪ್ಪ, ಬದುಕನೆ ಏನು ಕಿನಾರ ಆತಂದ್ರೆ, ಹೌದಿಲ್ಲ? ಹೊತ್ತು ಹಿಂಗೆ ಇರಂಗಿಲ್ಲ ಮಾವ. ಅದಕ್ಕೆ ಇಬ್ರು ಅಲ್ಲಿ ಬಂದಿರ್ರಿ. ಆ ಮನೆಗೆ ಗಂಡ ದಿಕ್ಕಂತೇಳಿ ನೀನು ಒಬ್ಬವನ ಅದಿ. ಈಗ ನೀನು ಹಿಂಗತಿ ದೂರ ಇದ್ದಂದ್ರೆ ಸರಿ ಅನಿಸ್ತತನ ಹೇಳು. ಆದರೂ ಪಾರವ್ವ, ನೋಡಪ್ಪ, ನನ್ನ ಮ್ಯಾಗ ನಿನಗೆ ಅಭಿಮಾನ ಇತ್ತಂದ್ರೆ ನಿನ್ನ ಹೆಂಡತಿ ಕರ್ಕೊಂಡು ನಾಳೆ ಮನೆಗೆ ಬಾ. ನಾಳೆ ಒಟ್ರು ಕೂಡಿ ಕಳ್ಕುಪ್ಸ ಮಾಡ್ತೀವಿ. ಕಳ್ಕುಪ್ಸ ಮಾಡಿ ನಮ್ಮ ಊರ ಕಡೆ ಹೋಗ್ತೀವಿ. ನಮ್ಮ ಮ್ಯಾಗ ಅಭಿಮಾನ ಇರ್ಲಿಕ್ಕಂದ್ರೆ ನಮ್ಮನ್ನ ಹೊಳೆ ನೋಡಕ್ಕೆ ಹೋಗ್ಬೇಡ, ಇನ್ನೇನು ಮಾತಾಡ್ಸಕ್ಕೆ ಹೋಗ್ಬೇಡ. ನಾವ್ಯಾರೋ ನೀವ್ಯಾರೋ. ಆಯ್ತು ಬಿಡವ, ನೀನು ಮಾತು ತೆಗೆದು ಹಾಕಕ್ಕಾಗಂಗಿಲ್ಲ. ಸರಿ ಆಯ್ತು. ಆದ್ರೆ ನಾ ಹೇಳ್ತೀನಿ ನೋಡ್ಪಾರವ, ನಾನು ದುಡಿಬೇಕವ. ಆ ಮನೆಯಾಗಿಂದ ನಮಗೇನು ಬೇಡ. ಊಟದ ಖರ್ಚು ಕೊಟ್ಟು ಬಿಡು, ನಾನು ಹೇಳ್ತೀನಿ ನೋಡು. ಆತಾ, ನಿನ್ನ ಸ್ವಾಭಿಮಾನಕ್ಕೆ ನಾನು ಅಡ್ಡಿ ಆಗಂಗಿಲ್ಲ. ಆದ್ರೆ ವಯಸ್ಸಾಗತ್ತೆ, ನಾನು ನೋಡ್ಕೊಂಡು ಹೋದಂಗಾಗತ್ತೆ. ಒಬ್ರು ಬೇಕು ಅವ್ರನ್ನ ನೋಡ್ಕೊಳಕ ಅನ್ನೋದು ಒಂದು ಉದ್ದೇಶ ಮಾವ. ಸರಿ ಆಯ್ತು ಬರುವ, ಬರ್ತೀವಿ. ನಿನ್ನ ಮಾತು ತೆಗೆದು ಹಾಕಕ್ಕಾಗಂಗಿಲ್ಲ ನನಗೆ. ಮೊನ್ನೆ ಅತ್ತಿಯರು ಬಂದು ಎಷ್ಟು ಹೇಳಿದ್ರಕ್ಕ, ನಾ ಯಾಕಂದ್ರೆ ನೋಡು, ಈಗ ನೀವು ಹೇಳೋಣ ಸುಮ್ಮನೆ ಒಪ್ಕೋತಾರೆ ಇವರು. ನನ್ನ ಕೆಟ್ಟತನ ಹೋಗ್ಲಾಡಿಸಿ ನನ್ನ ಮನುಷ್ಯಳನ್ನು ಮಾಡ್ದಕ್ಕೆ ಈ ನನ್ನ ದೇವತೆ ಪಾರವ್ವ. ಇವತ್ತಿನ ದಿನ ನಾನು ಜೀವಂತವಾಗಿ ಅದೇನಂದ್ರೆ ಅದಕ್ಕೆ ಕಾರಣನ ನಮ್ಮ ಪಾರವ್ವ. ನನಗೆ ಆಕಿ ಹೆತ್ತ ತಾಯಿ ಆದ್ರೆ ಈಕಿ ನನ್ನ ಜೀವ ಉಳಿಸಿದ ತಾಯಿ. ಸಾಕಪ್ಪ, ಎತ್ತಿ ಮ್ಯಾಕ ದಪ್ಪನ ಒಗದಿ ಮತ್ತ ಸಾಕು ಹೊಗಳಿದ್ದು. ಈಗ ಇಟ್ಟು ದಪ್ಪಾಗಿನಿ, ಮತ್ತೆ ನಿನ್ನ ಹೊಗಳಿಕೆಯಿಂದ ಇನ್ನೂ ಅಷ್ಟು ದಪ್ಪ ಹಾಕಿನಿಪ್ಪ. ಈಗ ಬಲೂನ್ ಉಗ್ದಂಗೆ ಗುಬ್ಬಿನ ನಾನು.